ಹಲೋ ಫ್ರೆಂಡ್ಸ್, ಇವತ್ತು ನಾನು ಮೊಸರು ಬಜ್ಜಿಯನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿ 1.5 ಕಪ್ ಮೈದಾವನ್ನು ಹಾಕಿಕೊಳ್ಳುತ್ತೇನೆ, ಬೋಲಿಗೆ ಹಾಕಿಕೊಳ್ಳುತ್ತೇನೆ. 1.5 ಕಪ್. ನಂತರ ಫ್ರೆಂಡ್ಸ್, ಇದು ಕ್ರಿಸ್ಪಿಯಾಗಿ ಬರಬೇಕಾದರೆ ಇದಕ್ಕೆ 1.5 ಕಪ್ ಮೈದಾಕ್ಕೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಬೇಕು. ನಂತರ 1 ಚಮಚ ಉಪ್ಪು ಮತ್ತು ಜೀರಿಗೆ 1 ಚಮಚ ಮತ್ತು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರನ್ನು ಹಾಕಬೇಕು. ನಂತರ ಕರಿಪತ್ತ, ಇಲ್ಲಿ ನೋಡಿ, ಕರಿಪತ್ತವನ್ನು ತುಂಡು ಮಾಡಿಕೊಂಡಿದ್ದೇನೆ ಮತ್ತು ಶುಂಠಿಯನ್ನು ತುಂಡು ಮಾಡಿ ತೆಗೆದುಕೊಂಡಿದ್ದೇನೆ ಮತ್ತು 1 ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಇವಿಷ್ಟನ್ನು ಈಗ ಹಾಕುತ್ತೇನೆ. ಶುಂಠಿ, ಹಸಿಮೆಣಸಿನಕಾಯಿ ತುಂಡು, ಕರಿಪತ್ತ, ಕರಿಬೇವಿನ ಸೊಪ್ಪು ತುಂಡು ಮಾಡಿ ತೆಗೆದುಕೊಂಡಿದ್ದೇನೆ, ಕೊತ್ತಂಬರಿ ಸೊಪ್ಪು, ನಂತರ ಕೊಬ್ಬರಿ ಚೂರುಗಳು. ಇದು ಫ್ರೆಂಡ್ಸ್ ತಿನ್ನಲು ತುಂಬ ಚೆನ್ನಾಗಿರುತ್ತದೆ. ಇವೆಲ್ಲವನ್ನು ಹಾಕಿ ನಂತರ ಇದಕ್ಕೆ ಮೇನಾಗಿ ಮೊಸರನ್ನು ತೆಗೆದುಕೊಳ್ಳಬೇಕು. ಇದನ್ನು ಮೊಸರಿಂದಲೇ ಕಲಸಿಕೊಳ್ಳಬೇಕು, ನೀರು ಬೆರೆಸಬಾರದು. ಈಗ ನಾವು ಮೊಸರನ್ನು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳೋಣ. ಫ್ರೆಂಡ್ಸ್, ಸ್ವಲ್ಪ ಇಂಗಿನ ಪುಡಿಯನ್ನು ಕೂಡ ಬೆರೆಸಿಕೊಳ್ಳಬೇಕು. ನಂತರ ಇದನ್ನು ಚೆನ್ನಾಗಿ, ಈಗ ನೋಡಿ, ಇದು 1 ಬೌಲ್ ಮೊಸರನ್ನು ಉಪಯೋಗಿಸಿಕೊಂಡಿದ್ದೇನೆ. ಇದನ್ನೀಗ ಚೆನ್ನಾಗಿ ಕಲಸಿಕೊಳ್ಳಬೇಕು. ಈಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ಮೊಸರು ಬೇಕು. ಅದಕ್ಕಾಗಿ ನಾನು ಅರ್ಧ ಬೌಲು ಮತ್ತು ಮೊಸರನ್ನು ಇದಕ್ಕೆ ಸೇರಿಸಿಕೊಳ್ಳುತ್ತಿದ್ದೇನೆ. ಒಟ್ಟು 1/2 ಬೌಲು ಮೊಸರು ಈಗ ಚೆನ್ನಾಗಿ ಕಲಸಿಕೊಳ್ಳಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಹೀಗೆ ಕಲಸಿಕೊಳ್ಳಬೇಕು. ಎಷ್ಟು ಚೆನ್ನಾಗಿ ನಾವು ಕಲಸಿಕೊಳ್ಳುತ್ತೇವೆ ಹಿಟ್ಟನ್ನು, ಅಷ್ಟು ಚೆನ್ನಾಗಿ ನಮ್ಮ ಮೊಸರು ಬಜ್ಜಿ ಆಗುತ್ತದೆ. ಕ್ರಿಸ್ಪಿಯಾಗಿ ಗುಂಡಗೆ ಆಗುತ್ತದೆ. ಇದನ್ನು ಚೆನ್ನಾಗಿ ಹೀಗೆ ಬಹಳ ಹೊತ್ತು ಕಲಸಿಕೊಳ್ಳಬೇಕು. ಹೀಗೆ ಮೆತ್ತಗಾಗುವವರೆಗೆ ಹೀಗೆ ಹಿಟ್ಟು ಹೀಗೆ ಬರಬೇಕು. ನೋಡಿ ಫ್ರೆಂಡ್ಸ್, ನಂತರ ಇದನ್ನು ಈಗ ಇದು ಆಗಿದೆ, ಕಲಸಿಕೊಂಡು ಆಗಿದೆ. ಈಗ ಇದನ್ನು 1 ಗಂಟೆ 1.5 ಗಂಟೆ ಮುಚ್ಚಿಡೋಣ. 1 ಗಂಟೆ ಇಟ್ಟರೂ ಆಗುತ್ತದೆ. ಈಗ ಎಣ್ಣೆಯನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ. ಇದರಲ್ಲಿ ಈಗ ಮೊಸರು ಬಜ್ಜಿಯನ್ನು ಹುರಿದು ತೆಗೆಯೋಣ.
ನೋಡಿ ಫ್ರೆಂಡ್ಸ್, ಹೀಗೆ ಒಂದೊಂದಾಗಿ ಬಿಡಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಮೊಸರು ಬಜ್ಜಿ. Thank you for watching. Subscribe my channel. Thank you. Bye bye. ನೋಡಿ ಫ್ರೆಂಡ್ಸ್, ಮೊಸರು ಬಜ್ಜಿ ಚಟ್ನಿಯೊಂದಿಗೆ ಸಾಂಬಾರಿನೊಂದಿಗೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ. ಇದನ್ನು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಮಾಡಿಕೊಡಿ. ನೀವು ತಿನ್ನಿ, ಬಹಳ ಚೆನ್ನಾಗಿ ಇರುತ್ತದೆ, ಟೇಸ್ಟಿಯಾಗಿ ಇರುತ್ತದೆ.